ಎಷ್ಟೋ ಜನ ಭಕ್ತಾದಿಗಳು ನಾಗದೋಷ ಇರುವವರು ವಿಧಿವತ್ತಾಗಿ ಇಲ್ಲಿ ಸರ್ಪ ಸಂಸ್ಕಾರವನ್ನ ಆಶ್ಲೇಷ ಬಲಿಯನ್ನ ಮತ್ತೆ ನಾಗ ಪ್ರತಿಷ್ಠೆಯನ್ನು ಮಾಡಿ ಅನುಗ್ರಹವನ್ನು ಪಡೆದಿರ್ತಾರೆ. 500 ಶಿಲೆಯನ್ನು ಒಳಗಡೆ ಸ್ಥಾಪನೆ. ವಿಶೇಷವಾಗಿ ಈ ಒಂದು ಪ್ರಾಂತ್ಯದಲ್ಲಿ ನಾಗ ಮಂಡಲ ಸೇವೆ ಆಶ್ಲೇಷ ಬಲಿ ಸೇವೆ ಅಂತ ಹೇಳೋದು ಮಹತ್ತರವಾಗಿರುತ್ತೆ. ಪ್ರತಿ ಒಂದು ಕುಟುಂಬಕ್ಕೂ ಅವರದ್ದೇ ಆದ ಒಂದು ಮೂಲ ನಾಗ ಅಂತ ಕೂಡ ಇರುತ್ತೆ. ಈಗ ಯಾವುದೇ ಇರಬಹುದು, ಮದುವೆಗೆ ವಿಳಂಬ ಆಗಿರ್ಬೋದು, ಸಂತಾನಕ್ಕೆ ವಿಳಂಬ ಆಗಿರ್ಬೋದು, ಚರ್ಮ ವ್ಯಾಧಿಗಳು ಬಂದಿರಬಹುದು, ನರಕ್ಕೆ ಸಂಬಂಧಪಟ್ಟ ಬಾಧೆಗಳು ಬಂದಿರಬಹುದು, ದೃಷ್ಟಿದೋಷಕ್ಕೆ ಕಾರಣ ಆಗಿರಬಹುದು, ಯಾರಾದ್ರ ಆರೋಗ್ಯ ಪರಿಸ್ಥಿತಿ ತುಂಬಾ ಕಂಡೀಷನ್ ಕೆಟ್ಟು ಹದಗೆಟ್ರೆ ನಾಳೆಗೆ ಉಳಿಯಲ್ಲ ಅಂತಿದ್ರೆ ಅಂತವರಿಗೆ ಒಂದು ದಿವಸದಲ್ಲಿ ನಾಗ ಪರಿಹಾರ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಪ ಸಂಸ್ಕಾರವನ್ನು ಬಿಟ್ರೆ ವಿಧಿವತ್ತಾಗಿ 3 ರಾತ್ರಿಯನ್ನ ಸೂತಿಕಾಚರಣೆ ಮಾಡಿಯೇ ಮಾಡಬೇಕು ಅಂತ ಹೇಳಿ ನಾಗಶಿಲೆಯನ್ನ ಬಿಂಬ ಸ್ಥಾಪನೆ ಅಂತ ಮಾಡೋದು. ಸೂರ್ಯ ಚಂದ್ರ ಇರುವ ತನಕ ಶಾಶ್ವತ ಸೇವೆ ಅಂತ ಹೇಳ್ತೇವೆ. ಇಲ್ಲಿ 3 ನಾಗಗಳು ಪ್ರಧಾನವಾಗಿ ಪ್ರತಿಷ್ಠೆ ಮಾಡ್ತೇವೆ. ನಮ್ಮ ಅಜ್ಜನ ಕಾಲದಲ್ಲಾಗಿರೋದು, ಅಪ್ಪನ ಕಾಲದಲ್ಲಾಗಿರೋದು, ಈಗ ನಾನೊಂದು ಶಿಲೆಯನ್ನ 3 ಶಿಲೆಯನ್ನು ಇಲ್ಲಿ ಪ್ರತಿಷ್ಠೆ ಮಾಡ್ತೇವೆ. ವಾಸ್ತುವನ್ನ ನೋಡಿದವರು ಪ್ರಸನ್ನ ಭಟ್ ಮುನಿಯಾಳ ಅಂತ, ಅವರು ಕೇರಳದವರು. ಅವರು ಹೇಳುವ ಪ್ರಕಾರ ಇಷ್ಟು ದೊಡ್ಡದಾದ ಗರ್ಭಗುಡಿ ನಾಗಪ್ಪನಿಗೆ ಸೀಮಿತವಾಗಿ ಮಾಡಿರುವುದು ಕರ್ನಾಟಕದಲ್ಲೇ ನಂಬರ್ 1. 32 ಫೀಟ್ ಉದ್ದದ 164 ಪಕ್ಕಾಸಗಳು ಸೇರ್ತವೆ. ಶಾಸ್ತ್ರೀಯವಾಗಿ ಅದು ಕಮಲ ಪುಷ್ಪ ಎನ್ನುವ ಅರ್ಥವನ್ನು ಕೊಡುತ್ತೆ. ಮಧ್ಯೆ ಇರುವುದು ಕೇಸರ, ಅದರ ದಳಗಳೇ ಆ ಪಕ್ಕಾಸಗಳು ಅಂತ ಹೇಳ್ತಾರೆ. 1 ಗ್ರಾಮು ಕೂಡ ನಾವು ಕಬ್ಬಿಣವನ್ನ ಅಥವಾ ಸ್ಟೀಲ್ ಅನ್ನ ಯೂಸ್ ಮಾಡಲಿಲ್ಲ. ಕೇವಲ ತಾಮ್ರದ ಮೊಳೆಗಳೇ, ತಾಮ್ರದ ವಸ್ತುಗಳೇ ಜಾಸ್ತಿ ಇದಾವೆ. ಇದಕ್ಕೆ ಸಂಪೂರ್ಣವಾಗಿ ನಾಗ ಬಿಂಬಗಳನ್ನ ಇಲ್ಲಿ ಇಡ್ತೇವೆ. ಈ ಉಡುಪಿ ಪದ್ಧತಿಯಲ್ಲಿ ನಾಗನನ್ನ ಬಿಂಬ ಇಡುವ ಒಂದು ಕ್ರಮ ಇದೆ. ನಾಗ ತೋರಿಸಿಕೊಟ್ಟಿದ್ದಾನೆ. ತುಂಬಾ ಒಳ್ಳೆ ನಾಗತೀರ್ಥ ಇದೆ. ಇದು ಮೊದಲು ಇರ್ಲಿಲ್ಲ. ಈ ವರ್ಷ ದೇವಸ್ಥಾನ ಶುರು ಆದ್ಮೇಲೆ ಮಾಡಿರ್ತೀವಿ. ಹೆಚ್ಚಿನ ಆಳ ಇಲ್ಲ, 22 ಫೀಟ್ ಇದೆ. ಆದ್ರೆ ನೀರನ್ನ ಖಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮೇಲ್ ಪ್ರತ್ಯೇಕವಾಗಿ ಕಂಚಿನ ಶಿಖರಗಳನ್ನಿಟ್ಟು ಅದಕ್ಕೆ ಚಿನ್ನದ ಮೆತ್ತಿಗೆಯನ್ನು ಹಾಕಿ ಮೇಲ್ಗಡೆ ಸ್ಥಾಪನೆ ಮಾಡ್ಲಿಕ್ಕಿದ್ದಾರೆ. ಒಂದು ಸಲ ಆದ್ರೂ ಈ ಕಾರ್ಯಕ್ರಮವನ್ನು ನೋಡಿದವರು ಒಮ್ಮೆ ಆದ್ರೂ ನಾಗಮಂಡಲವನ್ನ ನೋಡಿ, ನಿಮ್ಗೊಂದು ಸುವರ್ಣ ಅವಕಾಶ ಇದು. ಇದು ಅಷ್ಟಪವಿತ್ರಕ್ಕಾಗಿ ಹಾಕಿರುವ ಒಂದು ಸ್ಟೇಜ್ ಅಂತ ಹೇಳ್ಬೋದು. ಅಷ್ಟಪವಿತ್ರ ನನ್ನ ಪ್ರಕಾರ ದೊಡ್ಡದು. ಅರ್ಧ ಮಂಡಲ ಈಗ ಮಾಡುವುದರಲ್ಲಿ ದೊಡ್ಡದಿದೆ. ಯಾಕೆ ಹೇಳಿದ್ರೆ ಇದಕ್ಕಿಂತ ದೊಡ್ಡದು ಯಾರು ಮಾಡಲ್ಲ. ಯಾಕೆ ಈ ನಾಗದೇವರನ್ನ ಅಥವಾ ಈ ತರ ಬಿಂಬಗಳನ್ನ ತೆಗೆದಾಗ ನೀರಿಗೆ ಯಾಕೆ ಹಾಕ್ತಾರೆ ಅಂದ್ರೆ, ಮೊದಲೆಲ್ಲ ಬಾವಿಗಳಿಗೆ ಹಾಕ್ತಿದ್ರು, ಕೆರೆಗಳಿಗೆ ಹಾಕ್ತಿದ್ರು ಅನ್ನೋದನ್ನ ಕೇಳ್ಪಟ್ಟು. ಯಾಕದು? ಅದಕ್ಕೆ ಅಂದ್ರೆ ಬಿಂಬ ಅಶುದ್ಧಿ ಆಗ್ಬಾರ್ದು. ಬಿಂಬ ಕುಟ್ಟನಾದಿ ದೋಷಗಳು ಅವ ಕೆತ್ತುವಾಗ ಏನ್ ದೋಷ ಎಲ್ಲ ನಡೆಯುತ್ತೋ ಅದಕ್ಕೆ ಸಪ್ತಾದಿವಾಸ ಅಂತಿದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ವಂಡಾರು ಎನ್ನುವಂಥ ಒಂದು ಪ್ರದೇಶದಲ್ಲಿದ್ದೀನಿ. ಇಲ್ಲಿ ಒಂದು ವಿಶೇಷವಾದಂಥ ನಾಗದೇವರ ದೇವಸ್ಥಾನ ಇದೆ. ಅದು ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಅಂಥೇಳಿ. ಈಗ ಸದ್ಯಕ್ಕೆ ನಾನು ಅದೇ ದೇವಾಲಯದ ಮುಂಭಾಗದಲ್ಲಿದ್ದೀನಿ. ಇದು ಫೆಬ್ರವರಿಯಲ್ಲಿ ಇಡೀ ನಾಗ ದೇವರ ವಿಚಾರದಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಅನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ನಿರ್ಮಾಣ ಹಂತದಲ್ಲಿದೆ. ಸೊ ಈ ದೇವಾಲಯದ ಮಹತ್ವ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗದೇವರ ಬಗ್ಗೆ, ನಾಗದೋಷಗಳ ಬಗ್ಗೆ, ಅದರ ಪರಿಹಾರಗಳ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಡಬೇಕು ಅಂತಲೇ ಇವತ್ತು ಈ ಒಂದು ಸ್ಥಳಕ್ಕೆ ಬಂದಿರುವಂಥದ್ದು. ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ದೇವಾಲಯದ ಮತ್ತು ಇಲ್ಲಿನ ಸ್ಥಳ ಪುರಾಣ ಇರ್ಬೋದು, ನಾಗದೇವರ ವಿಚಾರದಲ್ಲಿ ಒಂದಿಷ್ಟು ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಕೊಡೋದಕ್ಕೆ ಇಲ್ಲಿನ ಮುಖ್ಯಸ್ಥರು, ಜ್ಯೋತಿಷಿಗಳು, ಪುರೋಹಿತರು ಆಗಿರುವಂತಹ ವಿ ರಮೇಶ್ ಬಾಯರಿ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಿದ್ದೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮ ಒಂದು ಪ್ರದೇಶಕ್ಕೆ ಇವತ್ತು ನಾವು ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಬಂದಿದ್ದೀವಿ. ಬಹಳ ಖುಷಿ ಆಯಿತು. ಇಡೀ ಕರ್ನಾಟಕದಲ್ಲಿಯೇ ನಾಗದೇವರ ವಿಚಾರದಲ್ಲಿ ಒಂದು ಅತ್ಯಂತ ದೊಡ್ಡ ಗುಡಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ವಂಡಾರಲ್ಲೇ ಆಗ್ತಾ ಇರುವಂಥದ್ದು ಅನ್ನುವಂಥದ್ದು ಗೊತ್ತಾಯಿತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದೇವಾಲಯದ ವಿಶೇಷತೆ ಅಂದರೆ, ವೀಕ್ಷಕರೇ, ನಾನು ಪ್ರಾರಂಭದಲ್ಲೇ ಹೇಳೋಕೆ ಇಷ್ಟಪಡ್ತೀನಿ. ಬಹುಶಃ ಈ ದೇವಾಲಯ ಈಗ ನಾಡಿದ್ದೇನು ಓಪನ್ ಆಗ್ತಾ ಇದೆ, ಅದಾದ ನಂತರದಲ್ಲಿ ಬಂದರೆ ಗರ್ಭಗುಡಿ ಒಳಗೆ ಹೋಗುವಾಗಿಲ್ಲ. ಸೊ ಬ್ರಾಹ್ಮಣರಿಗೆ ಮಾತ್ರ ಅಲ್ಲಿ ಅವಕಾಶಗಳಿರುತ್ತೆ. ಸೊ ಆ ಗರ್ಭಗುಡಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತೋರಿಸ್ಬೇಕು ಅಂತ ಅನ್ಕೊಂತೀನಿ. ಯಾಕಂದ್ರೆ ಇವತ್ತು ನಾವೆಲ್ಲ ಹೋಗ್ಬೋದು ಹೊರಗಡೆ. ಆಮೇಲೆ ಅದ್ರ ಒಳಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ
ಕಟ್ಟಿರುವಂತಹ ಆ ಬಿಲ್ಡ್ ಕ್ವಾಲಿಟಿ ಮತ್ತು ಒಳಗಡೆ ಇರುವಂತಹ ಮರಗಳ ಒಂದು ಸುಂದರವಾದ ಕಲಾಕೃತಿಯ ಪೋಣಿಸುವಿಕೆ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರು ನೋಡಲೇಬೇಕು. ಇದೊಂದು ಡಾಕ್ಯುಮೆಂಟ್ರಿಯಾಗಿ ಉಳ್ಕೊಳ್ಳುತ್ತೆ. ಸೊ ಯಾರಿಗಾದರೂ ನಾಗದೋಷಗಳಿದ್ರೆ, ನಾಗದೋಷಕ್ಕೆ ಪರಿಹಾರಗಳು ಬೇಕಿದ್ರೆ, ನಿಮ್ಗೆ ಯಾವುದೇ ವಿಚಾರದಲ್ಲಿ ಮಾಹಿತಿಗಳು ಬೇಕಿದ್ರೂ ರಮೇಶ್ ಬಾಯರಿ ಅವರು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಮತ್ತು ಈ ಕಾರ್ಯಕ್ರಮವನ್ನು ನೋಡಿದವರು ಸುಮ್ಮನೆ ಇರಬೇಡಿ, ಒಂದು 4 ಜನಕ್ಕೆ ತಲುಪಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ದೇವಾಲಯವನ್ನು ಇದೇ ಮೊದಲ ಬಾರಿಗೆ ನಾವು ತೋರಿಸ್ತಾ ಇರುವಂಥದ್ದು. ಒಳಗಡೆ ಸರಿಸುಮಾರು 500ಕ್ಕೂ ಅಧಿಕ ಶಿಲೆಗಳಿದ್ದಾವೆ, ನಾಗದೇವರ ಶಿಲೆಗಳು ಅಲ್ಲಿ ಸ್ಥಾಪನೆ ಆಗುತ್ತೆ ಸದ್ಯದಲ್ಲಿ. ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾವು ಒಳಗಡೆ ಹೋಗಿನೇ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಗುರುಗಳೇ, ಈ ಒಂದು ದೇವಾಲಯದ ಇತಿಹಾಸ ಏನು ಅಂತ? ಮೂಲತಃ ಈ ದೇವಸ್ಥಾನ ನಮ್ಮ ಅಜ್ಜನ ಕಾಲದಿಂದ ಇಲ್ಲಿ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗಿದೆ. ಸಾಮಾನ್ಯ 50ನೇ ಇಸ್ವಿಯಿಂದ ಇಲ್ಲಿ ನಾಗನ ಪ್ರತಿಷ್ಠೆ ಆಗತ್ತೆ. 50ನೇ ಇಸ್ವಿಯಿಂದ 75ನೇ ಇಸ್ವಿ ತನಕ ಪ್ರತಿ ವರ್ಷ ಏಪ್ರಿಲ್ 6ನೇ ತಾರೀಕು ಚತುಷ್ಪವಿತ್ರ ನಾಗಮಂಡಲ ಕೂಡ ನಡೆಯುತ್ತೆ. ಅಂತಹ ಕಷ್ಟ ಕಾಲದಲ್ಲೂ ಕೂಡ ಸಾಲ ಮಾಡಿ ಸಾವಿರಾರು ಜನಕ್ಕೆ ಅನ್ನದಾನ ಕೂಡ ಮಾಡ್ತಿದ್ರು. ಅವರ ಆ ಪುಣ್ಯಾತ್ಮರು ಏನ್ ಮಾಡಿದಾರ, ಆ ಒಂದು ಶಕ್ತಿ ಆ ಜಾಗದಲ್ಲಿ ಅನುಷ್ಠಾನ ಬಲವಾಗಿ ಇವತ್ತು ಉಳಿದಿದೆ. ಎಷ್ಟೋ ಜನ ಭಕ್ತಾದಿಗಳು ನಾಗದೋಷ ಇರುವವರು ವಿಧಿವತ್ತಾಗಿ ಇಲ್ಲಿ ಸರ್ಪ ಸಂಸ್ಕಾರವನ್ನ, ಆಶ್ಲೇಷ ಬಲಿಯನ್ನ ಮತ್ತೆ ನಾಗ ಪ್ರತಿಷ್ಠೆಯನ್ನು ಮಾಡಿ ಅನುಗ್ರಹವನ್ನು ಪಡೆದಿರ್ತಾರೆ. ಆ ರೀತಿ ಯಾರ್ಯಾರದ್ದೋ ಸೇವೆ ಮಾಡಿ ಮಾಡಿ ಈ ತನಕ ಸಾಮಾನ್ಯ 500 ಶಿಲೆಗಳಿದ್ದಾವೆ. 500 ಶಿಲೆನೂ ಒಳಗಡೆ ಸ್ಥಾಪನೆ. ಈ ಸದ್ಯಕ್ಕೆ ಎಲ್ಲಿದೆ ಅದು? ಅದನ್ನ ಈಗ ಕಲಾ ಸಂಕೋಚ ಅಂತ ಮಾಡಿ ಜಲಾದಿವಾಸದಲ್ಲಿ ಇಟ್ಟಿದ್ದೇನೆ. ಜಲಾದಿವಾಸದಲ್ಲಿ ಇದ್ದದನ್ನ ನಾಡ್ದು 18 ಮತ್ತೆ 19 ಫೆಬ್ರವರಿ ಎಂದು ಪುನಃ ಪ್ರತಿಷ್ಠೆ ಮತ್ತೆ ಕುಂಭಾಭಿಷೇಕವನ್ನ ಮಾನ್ಯ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅವರ ಹಸ್ತದಲ್ಲಿಯೇ ಕುಂಭಾಭಿಷೇಕವನ್ನು ಮಾಡ್ತಾರೆ. ಗುರುಗಳೇ, ಈಗ ನಾನು ಪ್ರಾರಂಭದಲ್ಲೇ ಇದನ್ನು ಕೇಳೋಕೆ ಇಷ್ಟಪಡ್ತೀನಿ. ತುಂಬಾ ಜನರಿಗೆ ಇವತ್ತು ಸಿಟಿ ಮಂದಿ ನಮ್ಮ ದಕ್ಷಿಣ ಕನ್ನಡದ ಕಡೆ ಬಂದು ಅಥವಾ ಕರಾವಳಿಯ ಕಡೆ ಬಂದು ನಾಗದೋಷವನ್ನು ಪರಿಹಾರ ಮಾಡೋದಿರ್ಬೋದು, ಅಥವಾ ನಾಗದೇವರ ವಿಚಾರದಲ್ಲಿ ತುಂಬ ಮೊರೆಯನ್ನು ಹೋಗ್ತಾ ಇದ್ದಾರೆ. ಅಂದರೆ ಸರಿಯಾಗಿ ಎಲ್ಲೂ ಕೂಡ ಸಮರ್ಪಕವಾಗಿ ದೋಷಗಳನ್ನು ನಿವಾರಣೆ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ. ಈ ನಾಗದೋಷ ಅನ್ನೋದು ಬರೋದು ಹೆಂಗೆ, ಬಂದರೆ ಇದನ್ನು ಯಾವ ರೀತಿ ನಾವು ಕ್ಲಿಯರ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ, ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕು. ಯಾಕಂದರೆ ಈ ಸ್ಥಳ ಅದಕ್ಕೆ ಪರಿಪೂರ್ಣವಾಗಿದೆ, ಸೂಕ್ತವಾಗಿದೆ ಅನ್ನೋದು ನನ್ನ ಒಂದು ಮನೋಭಿಲಾಷೆ. ಹಾಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಪರಶುರಾಮ ಸೃಷ್ಟಿ ಎನ್ನುವಂಥದ್ದೇ ನಾಗದಿಗೆ ಒಂದು ವಿಶೇಷವಾದ ಸ್ಥಾನ ಅಂತ ಹೇಳ್ಬೋದು. ಪರಶುರಾಮ ಸೃಷ್ಟಿಯಲ್ಲಿ ನಾವು ನಾಗನ ಉಪಾಸನೆ ಮಾಡಿದಷ್ಟು ಇಲ್ಲಿಯ ಮಡಿಯ ಆಚರಣೆ, ಇಲ್ಲಿಯ ಒಂದು ಪೂಜಾ ಪುನಸ್ಕಾರ ವೈಶಿಷ್ಟ್ಯ ಮತ್ತೆಲ್ಲೂ ಇರಲಿಕ್ಕಿಲ್ಲ. ಇಲ್ಲಿ ಸಾಮಾನ್ಯವಾಗಿ ನಾಗದೇವರನ್ನ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡ್ತಾರೆ ಬಿಟ್ರೆ ಇತರೆಯವರು ಈ ನಾನ್ ವೆಜ್ ಅಂತ ಏನು ಹೇಳ್ತೀವಿ ಅಂತ ತಿಂದವರು ಕೂಡ ಮಾಡಲ್ಲ. ವಿಶೇಷವಾಗಿ ಈ ಒಂದು ಪ್ರಾಂತ್ಯದಲ್ಲಿ ನಾಗಮಂಡಲ ಸೇವೆ, ಆಶ್ಲೇಷ ಬಲಿ ಸೇವೆ ಅಂತ ಹೇಳೋದು ಮಹತ್ತರವಾಗಿರುತ್ತೆ. ಪ್ರತಿ ಒಂದು ಕುಟುಂಬಕ್ಕೂ ಅವರದ್ದೇ ಆದ ಒಂದು ಮೂಲ ನಾಗ ಅಂತ ಕೂಡ ಇರುತ್ತೆ. ಅದಿದ್ರೆ ಇಡೀ ರಾಷ್ಟ್ರದಲ್ಲೇ ಸೌತ್ ಕೇಂದ್ರದಲ್ಲಿ ಅಥವಾ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ಮಾತ್ರ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ನಾಗನನ್ನು ವಿಶೇಷವಾಗಿ ನಂಬ್ತಾರೆ. ಹಿಂದೆ ಮಾಡಿದ ತಪಸ್ಸಿನ ಪ್ರಭಾವದಿಂದ ಇಲ್ಲಿ ಎಷ್ಟೋ ಜನ ಬಂದು ಅವರವರ ಸಮಸ್ಯೆಗೆ, ಈಗ ಯಾವುದೇ ಇರ್ಬೋದು, ಮದುವೆಗೆ ವಿಳಂಬ ಆಗಿರ್ಬೋದು, ಸಂತಾನಕ್ಕೆ ವಿಳಂಬ ಆಗಿರ್ಬೋದು, ಚರ್ಮ ವ್ಯಾಧಿಗಳು ಬಂದಿರ್ಬೋದು, ನರಕ್ಕೆ ಸಂಬಂಧಪಟ್ಟ ಬಾಧೆಗಳು ಬಂದಿರ್ಬೋದು, ದೃಷ್ಟಿದೋಷಕ್ಕೆ ಕಾರಣ ಆಗಿರ್ಬೋದು, ಇದೆಲ್ಲವನ್ನು ಸರಿ ಮಾಡೋದು ನಾಗದೇವರನ್ನು ನಂಬಿದ ಕೂಡಲೇ ಆಗತ್ತಾ ಕೇಳಿದರೆ ಧರ್ಮಶಾಸ್ತ್ರ ಹೇಳುತ್ತೆ ವೈದ್ಯೋ ನಾರಾಯಣೋ ಹರಿಹಿ ಅಂತ. ವೈದ್ಯಕೀಯ ಭಾಗದಲ್ಲಿ ನೀವು ಏನೇ ಮೆಡಿಸಿನ್ ಮಾಡಿದ್ರು ಅದಕ್ಕೆ ದೇವರ ಅನುಗ್ರಹ ಇದ್ರೆ ಮಾತ್ರ ಸಾಧಿಸ್ಲಿಕ್ಕೆ ಸಾಧ್ಯ. ಹೌದು, ಆ ದೇವರ ಅನುಗ್ರಹ ಪಡೀಲಿಕ್ಕಿದು ಯೋಗ್ಯ ಸ್ಥಳ ಅಂತ ಹೇಳ್ಬೋದು. ಯಾವುದೇ ನಾಗದೋಷಗಳಿದ್ರು ಕೂಡ ಇಲ್ಲಿ ಒಂದು ಪರಿಹಾರ ಸಿಗತ್ತೆ. ಈಗ ನಮ್ಮ ಕಾರ್ಯಕ್ರಮವನ್ನು ತುಂಬಾ ದೂರದವರು ಯಾರಾದರೂ ನೋಡಿದ್ರು, ಸೊ ಅಂಥವರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡೋಕೆ? ಬಟ್ ಇಲ್ಲಿ ನಾಗದೋಷ ಬರುವುದು ಹೇಗೆ ಅಂದ್ರೆ, ಸಾಮಾನ್ಯವಾಗಿ ಈಗ ನಮ್ಮ ಪೂರ್ವಜರು ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ನಾಗನನ್ನ ಪ್ರತ್ಯಕ್ಷ ದೇವತೆ, ಸತ್ಯದೇವತೆ ಅಂತ ಕರೀತಾರೆ. ಆದರೆ ಮೂಲತಃ ಈ ರಾಮಕ್ಷೇತ್ರ ಅಂತ ನಾವು ಘಟ್ಟದ ಮೇಲೆ ಹೋದರೆ ಅಲ್ಲಿ ನಾಗರ ಪಂಚಮಿಗೆ ವಿಶೇಷವಾಗಿ ನಾಗನನ್ನು ನಂಬಿದರೂ ಕೂಡ ಪೂಜೆಗಳನ್ನು ಮಾಡಿದರು, ಹುತ್ತಕ್ಕೆ ಹಾಲು ಎರೆದ್ರು. ಮರುದಿವಸ ನಾಗ ಮನೆ ಹತ್ರ ಬಂದರೆ ಅದು ವಿಷ ಜಂತು ಅಂತ ಹೊಡೆದು ಹಾಕುವವರೇ ಜಾಸ್ತಿ ಇದ್ದಾರೆ. ನಾವು ನಮ್ಮ ಅಪ್ಪನೋ ಅಜ್ಜನೋ ಪೀಳಿಗೆಯವರು ಯಾರೇ ಆ ನಾಗ ಹೊಡೆದು ಹಾಕಿದ್ದಿದ್ರೆ, ಹುತ್ತ ಬಂದು ತೆಗೆದರೆ, ಮೊಟ್ಟೆ ನಾಶ ಮಾಡಿದರೆ ಆ ಸರ್ಪಶಾಪ ಬರುತ್ತೆ ಅಂತ ಹೇಳ್ತೇವೆ. ಜ್ಯೋತಿಷ್ಯದ ಪ್ರಕಾರ ರಾಹು ಕೇತುವನ್ನು ಚಿಂತಿಸಿ ನಾಗನನ್ನು ಕಲ್ಪಿಸ್ತೇವೆ. ಅದರಲ್ಲಿ ಕಾಳಸರ್ಪದೋಷ ಅಂತ ಹೇಳ್ತೇವೆ. ಮಕ್ಕಳ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಅಥವಾ ಆರೋಗ್ಯಕ್ಕೆ ಬಾಧೆ, ವಿವಾಹಕ್ಕೆ ದೋಷ, ಸಂತಾನಕ್ಕೆ ದೋಷ ಎಲ್ಲ ಹೇಳ್ತೇವೆ. ಅದರ ಪರಿಹಾರಕ್ಕೆ ಸರಿಯಾದ ಮಾರ್ಗ ಅಂದರೆ ಸರ್ಪ ಸಂಸ್ಕಾರ
ಆಶ್ಲೇಷ ಬಲಿ ಮತ್ತೆ ನಾಗ ಪ್ರತಿಷ್ಠೆ ಇತ್ಯಾದಿಗಳು. ಇದನ್ನು ಎಲ್ಲಿ ಮಾಡಿದರೂ ಆಗತ್ತೆ, ಅಲ್ಲಿ ಮಾಡಬೇಕು ಇಲ್ಲಿ ಮಾಡ್ಬೇಕಂತಿಲ್ಲ. ಆದರೆ ಒಂದು ಚೌಕಟ್ಟಿದೆ ಮಾಡಲಿಕ್ಕೆ, ಈ ರೀತಿ ಮಾಡಿ ಅಂತ ಸರಿಯಾದ ಒಂದು ತಿಳುವಳಿಕೆ ತಿಳಿಬೇಕು. ಅಂದ್ರೆ ಇದೀಗ ಏನಾಗ್ತದೆ ಕೇಳಿದ್ರೆ, ಒಂದು ರೀತಿಯಲ್ಲಿ ಹೇಳೋದಿದ್ರೆ ವ್ಯವಹಾರ ಆಗ್ತದೆ. ಈ ಸಾಮಾನ್ಯ ಭಕ್ತರಿಗೆ ಒಂದ್ಸರಿ ಜಾತಕ ನೋಡಿ ನಾಗದೋಷ ಇದೆ ಅಂತ ಹೇಳ್ತೀವಿ, ಅವರೆಲ್ಲೋ ಹೋಗಿ ಸುಬ್ರಹ್ಮಣ್ಯದಲ್ಲಿ ಹೋಗಿ ಪರಿಹಾರ ಮಾಡಿ ಬಂದರು. ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ನೀನು ಮಾಡಿದ ಸರಿ ಇಲ್ಲ, ಇನ್ನೂ ಆ ದೋಷ ಉಳಿದಿದೆ ಅಂತ. ಅವರು ಹೇಗೆ ಮಾಡ್ಕೋಬೇಕು ಅಂದರೆ ಇದು ತಪ್ಪಾಗ್ತಿರೋದು ಎಲ್ಲಿ ಕೇಳಿದರೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ. ಇಷ್ಟು ಮಾತ್ರ ಬಿಟ್ಟರೆ ಏನೂ ಅಲ್ಲ. ಪೂಜೆ ಎಲ್ಲಿ ಮಾಡಿದರೂ ಪೂಜೆಯೇ, ದೇವರಿಗೆ ಅದು ಸಂದಾಯ ಆಗಿ ಆಗ್ತದೆ. ಆದರೆ ಅದಕ್ಕೊಂದು ವಿಧಿ ಅಂತಿದೆ. ಈಗ ತಿನ್ನಬೇಕಂದ್ರೆ ಏನೋ ತಿನ್ನಕ್ಕಾಗಲ್ಲ, ಒಂದು ಫುಡ್ ಬೇಕು. ಫುಡ್ ಮಾಡ್ಲಿಕ್ಕೆ ಒಂದು ನಿಯಮ ಇದೆ, ನಿಯಮಬದ್ಧವಾಗಿದ್ರೆ ಆಗ್ತದೆ. ಅದೇ ರೀತಿ ಕೂಡ ಪೂಜೆ ಪುನಸ್ಕಾರ. ಈಗ ಪೂಜೆ ಪುನಸ್ಕಾರ ಅಂತ ಹೇಳಿದ್ರೆ ಇಲ್ಲಿ ಏನೇನು ನಡೆಯುತ್ತೆ? ಯಜ್ಞ ಯಾಗಾದಿಗಳಿದ್ರೆ ಯಾವ ರೀತಿ ನಡೆಯುತ್ತೆ? ಇಲ್ಲಿ ಹೆಚ್ಚಾಗಿ ಒಂದು ಸರ್ಪ ಸಂಸ್ಕಾರ ಎನ್ನುವಂಥದ್ದನ್ನು ನಾವು 4 ದಿನದ ಸೇವೆ, ಇವತ್ತು ಕ್ರಿಯಾರಂಭ ಅಂತ ಮಾಡಿ 3 ರಾತ್ರಿಗಳು ಸೂತಿಕಾಚರಣೆ ಮಾಡಿ 4ನೇ ದಿವಸ ಮೋಕ್ಷ ಅಂತ ಮಾಡ್ತೇವೆ. ಅದು ಒಂದು ದಿನ ಮಾಡಲೇಬೇಕು. ಅದು ಒಂದಿನದಲ್ಲಿ ಮುಗಿಯುವಂತಹ. ಕೆಲವು ಕಡೆ ಒಂದು ದಿನದಲ್ಲಿ ಮುಗಿಯುವಂತಹ ಪದ್ಧತಿಗಳು ಕೂಡ. ಒಂದು ದಿನದಲ್ಲಿ ಬೌದಾನಿ ಪ್ರಯೋಗ ಅಂತ ಒಂದಿದೆ, ಅದರಲ್ಲಿ ಒಂದು ದಿನದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಹೇಗೆ ಕೇಳಿದ್ರೆ, ಯಾರಾದ್ರ ಆರೋಗ್ಯ ಪರಿಸ್ಥಿತಿ ತುಂಬಾ ಕಂಡೀಷನ್ ಕೆಟ್ಟು ಹದಗೆಟ್ರೆ ನಾಳೆಗೆ ಉಳಿಯಲ್ಲ ಅಂತಿದ್ರೆ ಅಂಥವರಿಗೆ ಒಂದು ದಿವಸದಲ್ಲಿ ನಾಗ ಪರಿಹಾರ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಪ ಸಂಸ್ಕಾರವನ್ನು ಬಿಟ್ರೆ ವಿಧಿವತ್ತಾಗಿ 3 ರಾತ್ರಿಯನ್ನ ಸೂತಿಕಾಚರಣೆ ಮಾಡಿಯೇ ಮಾಡಬೇಕು ಅಂತ ಹೇಳಿ ಸುಮಾರು ಜನರಿಗೆ ಗೊತ್ತಿರಲ್ಲ. ಇಲ್ಲಿ ಅದು 3 ದಿನಗಳ ಕಾಲ ಇದ್ದು ನಿಯತ್ತಲ್ಲಿ ಅನುಷ್ಠಾನವಂತರಾಗಿದ್ದು ಬ್ರಹ್ಮಚರಿ ವ್ರತದಲ್ಲಿದ್ದು ಆಹಾರ ಪದ್ಧತಿಯನ್ನ ನಿಯಮಬದ್ಧವಾಗಿ ಮಾಡಿಕೊಂಡು ಮಾಡಿದರೆ ತಕ್ಕ ಪರಿಹಾರ ಸಿಗ್ತದೆ. ಏನೇನು ಯಾಗಗಳು ನಡೆಯುತ್ತೆ? ಮುಖ್ಯವಾಗಿ ಸರ್ಪ ಸಂಸ್ಕಾರ ವಿಧಿ. ಇನ್ನು ಸರ್ಪ ಹತ್ಯಾದಿ ದೋಷಕ್ಕೆ ಆಶ್ಲೇಷ ಬಲಿ ಅಂತ ಮಾಡ್ತೇವೆ. ಅದು ಕೂಡ ತುಂಬಾ ಪ್ರಸಿದ್ಧವಾದ ಒಂದು ಸೇವೆ. ನಾಗಮಂಡಲಕ್ಕೂ ಮಿಗಿಲಾದ ಪುಣ್ಯ ಪಡೆಯಲಿಕ್ಕೆ ಆಶ್ಲೇಷ ಬಲಿ ಸೇವೆ ಅಂತ ಹೇಳ್ತಾರೆ. ಅದನ್ನ ಪಿಂಡ ಪ್ರದಾನಾದಿಗಳು ಮಾಡ್ತಾರೆ. ಇನ್ನೊಂದು ನಾಗ ಪ್ರತಿಷ್ಠೆ. ಈಗ ನಮ್ಮಿಂದ ಒಂದು ನಾಗ ಹತ್ಯೆ ಆಗಿದೆ ಅಂದ್ರೆ ಪುನಃ ಒಂದು ಸೃಷ್ಟಿಯ ಕ್ರಮವೇ ಪ್ರತಿಷ್ಠೆ, ಅರ್ಥಾತ್ ಒಂದು ನಾಗಶಿಲೆಯನ್ನ ಬಿಂಬ ಸ್ಥಾಪನೆ ಅಂತ ಮಾಡೋದು. ಸೂರ್ಯ ಚಂದ್ರ ಇರುವ ತನಕ ಶಾಶ್ವತ ಸೇವೆ ಅಂತ ಹೇಳ್ತೇವೆ. ಅದಕ್ಕೆ ಪೂಜೆ ಎಲ್ಲಿವರೆಗೆ ನಡೀತದ ಅಲ್ಲಿವರೆಗೆ ಆ ಕುಟುಂಬಕ್ಕೆ ಅದರ ಅನುಗ್ರಹ ಬರುತ್ತೆ ಎನ್ನುವ ದೃಷ್ಟಿಯಿಂದ ನಾಗ ಪ್ರತಿಷ್ಠೆ ಶಾಶ್ವತ ಸೇವೆ ಅಂತ ಹೇಳ್ತೇವೆ. ವೀಕ್ಷಕರೇ, ಖಂಡಿತವಾಗಿಯೂ ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ಜನರಿಗೆ ಸಹಾಯ ಆಗುತ್ತೆ ಅಂತ ಅನ್ಕೊತೀನಿ. ಇದುವರೆಗೂ ಯಾರೂ ಕೂಡ ತೋರಿಸದ ಮತ್ತು ಮುಂದೆ ಈ ದೇವಾಲಯ ಉದ್ಘಾಟನೆ ಆದ ನಂತರದಲ್ಲಿ ಯಾರೂ ಕೂಡ ಒಳಗೆ ಹೋಗೋಕ್ಕಾಗದ ಒಂದು ಸ್ಥಳ ಇರುತ್ತೆ. ಅದು ಈಗ ಏನು 500 ಶಿಲೆಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಅದು ಗರ್ಭಗುಡಿ ಅಂತ ಹೇಳ್ಬೋದು. ಆ ಗರ್ಭಗುಡಿಯ ಒಳಗಡೆ ಈಗ ನಾವು ಹೋಗ್ತೀವಿ. ಸೊ ಆ ಒಂದು ಸ್ಥಳವನ್ನು ನಿಮಗೆ ತೋರಿಸ್ಲೇಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಸುಂದರವಾಗಿದೆ. ಗುರುಗಳೇ, ಒಳಗಡೆ ಹೋಗಿ ಅದನ್ನು ತೋರಿಸಿ. ನಿಮಗೆ ಈ ಅವಕಾಶ ಇರೋದು ಪ್ರತಿಷ್ಠೆಯ ಆರಂಭ ಆಗುವುದು ಫೆಬ್ರವರಿ 16ನೇ ತಾರೀಕು ಶುರುವಾಗತ್ತೆ. ಕೂಪ ಶಾಂತಿಗಳನ್ನು ಮಾಡಿಕೊಂಡು ಮಂಟಪ ಸಂಸ್ಕಾರ ಅಂತ ಮಾಡ್ತೇವೆ. ಅಲ್ಲಿ ಆ ಹಿಂದಿನ ದಿನ ತನಕ ಮಾತ್ರ ಈ ಅವಕಾಶ ನಿಮಗಿರುತ್ತೆ, ಮತ್ತಿರಲ್ಲ. ಇದು ಬಹುಶಃ ನಮ್ಮ ಒಂದು ಪುಣ್ಯ ಅಂತ ಇರಬಹುದು. ಸತ್ಯವಾಗಿ ನೋಡಿ, ಇವತ್ತೇ ನಾವು ಬಂದಿರುವಂತದ್ದು ಸತ್ಯ. ಸೊ ಮುಂದೆ ಯಾರು ಕೂಡ ಅದ್ರ ಒಳಗಡೆ ಹೋಗೋಕ್ ಸಾಧ್ಯ ಇಲ್ಲ. ಬಹುಶಃ ಇವತ್ತು ನಾವು ಬಂದು ಇದನ್ನು ತೋರಿಸ್ತಿದೀವಿ ಅಂತ ಹೇಳಿದ್ರೆ ಇದು ನಮ್ಮ ಪುಣ್ಯ. ಮತ್ತೆ ಡಿಜಿಟಲ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಅದೊಂದು ಖುಷಿಯಾದಂತ ವಿಚಾರ. ಈಗ ಒಳಗಡೆ ಹೋಗೋಣ, ಬನ್ನಿ. ಇಲ್ಲಿವರೆಗೆ ಮಾತ್ರ ಬರ್ಬೋದಲ್ವಾ? ಮುಂದೆ ಸಾರ್ವತ್ರಿಕವಾಗಿ ಅಲ್ಲಿ ತನಕ ಮಾತ್ರ, ಕೆಳಗೆ ಮುಖಯಾಮ ತನಕ ಮಾತ್ರ ಅವಕಾಶ ಇರುತ್ತೆ. ಅದರ ಮೇಲ್ಗಡೆ ಬ್ರಾಹ್ಮಣರಿಗೆ ಮಾತ್ರ ಅವಕಾಶ ಇರುತ್ತೆ. ಇದನ್ನ ಎಡನಾಳಿ ಅಂತ ಹೇಳ್ತೇವೆ. ದೇವರ ಆರಾಧನೆಯ ವಸ್ತುಗಳನ್ನು ಇಟ್ಕೊಳ್ಳಿಕ್ಕಾಗಿ ಇರುತ್ತೆ, ಆಯಬದ್ಧವಾಗಿದೆ. ಒಳಗಡೆ ಗರ್ಭಗುಡಿ ಅಂತಿರುತ್ತೆ. ಬನ್ನಿ, ಇದು ಗರ್ಭಗುಡಿ. ಇಲ್ಲಿ 3 ನಾಗಗಳು ಪ್ರಧಾನವಾಗಿ ಪ್ರತಿಷ್ಠೆ ಮಾಡ್ತೇವೆ. ನಮ್ಮ ಅಜ್ಜನ ಕಾಲದಲ್ಲಾಗಿರೋದು, ಅಪ್ಪನ ಕಾಲದಲ್ಲಾಗಿರೋದು. ಈಗ ನಾನೊಂದು ಶಿಲೆಯನ್ನ 3 ಶಿಲೆಯನ್ನು ಇಲ್ಲಿ ಪ್ರತಿಷ್ಠೆ ಮಾಡ್ತೇವೆ. ಮತ್ತೆ ಉಳಿದ ಸಾಮಾನ್ಯ 450-500 ಶಿಲೆಗಳನ್ನ ಹಿಂಭಾಗದಲ್ಲಿ ಪ್ರತಿಷ್ಠೆ ಮಾಡ್ತೇವೆ. ಅಲ್ಲಿ ಏನ್ ನಮ್ಗೆ ಕಾಣ್ತಾ ಇದೆ ಪೀಠಗಳು, ಅದರ ಮೇಲಿಗಡೆ ಮತ್ತೆ ಮೇಲ್ಭಾಗದಲ್ಲಿ ಮಣ್ಣಲ್ಲಿ ಪ್ರತಿಷ್ಠೆ ಮಾಡ್ಲಿಕ್ಕೂ ಜಾಗ ಇಟ್ಟಿದ್ದೇವೆ. ಮಧ್ಯಭಾಗದಲ್ಲಿ ಹುತ್ತ ಇರುತ್ತೆ. ಅಷ್ಟು ವರ್ಷ ಹಿಂದಿನಿಂದಲೂ ಕೂಡ ಇದ್ದ ಹುತ್ತ ಇರುತ್ತೆ, ಈಗಲೂ ಇದೆ. ಈಗಲೂ ನಾಗಪ್ಪ ಅಲ್ಲಿ ವಾಸ ಇದ್ದಾನೆ. ಅವನಿಗೆ ತಿರುಗಲಿಕ್ಕೆ ಬೇಕಾಗಿ ಹುತ್ತದಿಂದಲೇ ತೋಟಕ್ಕೆ ಹೋಗುವ ಮಾರ್ಗಗಳನ್ನು ಬಿಟ್ಟಿದ್ದೇವೆ. ಮೇಲ್ಗಡೆಯಿಂದ ತಿರುಗಲಿಕ್ಕೆ 4 ಕಡೆ ದ್ವಾರಗಳನ್ನು ಬಿಟ್ಟಿದ್ದೇವೆ. ಮೂಲತಃ ಈ ಒಂದು ಹುತ್ತ ತುಂಬಾ ಕಾರಣಿಕ ಅಂತ ಹೇಳ್ತೇವೆ. ಯಾಕೆ ನಾವಿಲ್ಲಿ ಮೂಲ ಪ್ರಸಾದ ಅಂತ ಏನು ಕೊಡ್ತೇವೆ, ಅದು ಮೂಲತಃ ಹುತ್ತದ ಮಣ್ಣೆ ಕೊಡೋದು. ಆ ಮೃತ್ತಿಕೆಯೇ ಔಷಧ. ಎಲ್ಲಿ ನಾಗ ಸಂಚಾರ ಆಗತ್ತಾ ಆ ಮೃತ್ತಿಕೆಯೇ ಔಷಧ. ಎಷ್ಟೋ ವ್ಯಾಧಿಗಳಿಗೆ ಅದನ್ನೇ ನೀರಲ್ಲಿ ಹಾಕಿ ತೀರ್ಥ ಮಾಡಿ ಕುಡಿರಿ ಅಂತ ಹೇಳ್ತೇವೆ. ಅದರಿಂದ ಗುಣಮುಖ ಕಂಡವರಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿಗೆ ಬಂದ್ರೆ ಆ ಒಂದು ದೋಷ ಪರಿಹಾರಕ್ಕೆ ಆ ಹುತ್ತದ ಮಣ್ಣನ್ನೇ ಮೂಲ ಪ್ರಸಾದವಾಗಿ ಕೊಡ್ತೀವಿ. ಮನೇಲಿ ಇಟ್ಟು ಅದನ್ನು ಪೂಜೆ ಮಾಡುವವರು ಇದ್ದಾರೆ, ಅದನ್ನೇ ಔಷಧ ಅಂತ ತಗೊಳ್ಳೋರು ಇದ್ದಾರೆ, ಅದರಲ್ಲಿ ಸತ್ಯ ಕಂಡವರು ಇದ್ದಾರೆ. ಹಾಗೆ
ಈ ಗರ್ಭಗುಡಿಗೆ ಇದು ಹುತ್ತಕ್ಕಾಗಿ ಮತ್ತೊಂದು ಗರ್ಭಗುಡಿ ಇಲ್ಲಿ ರಚನೆ ಆಗಿರುತ್ತೆ, ಮುಚ್ಚಿಗೆ ಆಗಿರುತ್ತೆ. ಇದು ಕರ್ಣ ಮುಚ್ಚಿಕೆ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ವಿಶೇಷ ಏನ್ ಕೇಳಿದ್ರೆ, ಈ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಒಂದು ಗರ್ಭಗುಡಿ ವಾಸ್ತುವನ್ನ ನೋಡಿದವರು ಪ್ರಸನ್ನ ಭಟ್ ಮುನಿಯಾಳ ಅಂತ, ಅವರು ಕೇರಳದವರು. ಅವರು ಹೇಳುವ ಪ್ರಕಾರ ಇಷ್ಟು ದೊಡ್ಡದಾದ ಗರ್ಭಗುಡಿ ನಾಗಪ್ಪನಿಗೆ ಸೀಮಿತವಾಗಿ ಮಾಡಿರುವುದು ಕರ್ನಾಟಕದಲ್ಲೇ ನಂಬರ್ 1 ಅಂತ. ಅದೇ ನಾನು ಕೇಳ್ಪಟ್ಟೆ, ಇಡೀ ಕರ್ನಾಟಕದಲ್ಲಿ ನಾಗದೇವರ ವಿಚಾರಕ್ಕೆ ಬಂದ್ರೆ ಇದೇ ನಂಬರ್ 1 ಆಗುತ್ತೆ. ಯಾಕೆ ಹೇಳಿದ್ರೆ ಹೆಂಗೆ ಇದು ಅಂತ, ಹೇಗೆಂದ್ರೆ ಸುಬ್ರಹ್ಮಣ್ಯ ಅನ್ನೋದು ಒಂದು ಸುಬ್ರಹ್ಮಣ್ಯದಲ್ಲಿ ಪ್ರಧಾನವಾಗಿ ಸುಬ್ರಹ್ಮಣ್ಯ ದೇವರು ಇರ್ತಾರೆ, ಅಲ್ಲಿ ನಾಗನು ಇರುತ್ತೆ. ಆಗಮ ಶಾಸ್ತ್ರದಲ್ಲಿ ಷಣ್ಮುಖ ಸಪ್ತಾಗಮ 7 ಆಗಮಗಳಿರುತ್ತೆ. ಷಣ್ಮುಖನಿಗೆ ಆಗಮ ಇದೆ, ನಾಗನಿಗೆ ವಿಷ್ಣುವತ್ತಾಗಮ ಬಿಟ್ರೆ ಪ್ರತ್ಯೇಕ ಆಗಮ ಇಲ್ಲ. ಆದ್ರೆ ನಾಗನಿಗೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ದಿಕ್ಕಲ್ಲಿ ನಾಗನ್ನು ಪ್ರತಿಷ್ಠೆ ಮಾಡ್ತಾರೆ. ಅಷ್ಟು ಬಿಟ್ರೆ ಪ್ರಧಾನವಾಗಿ ನಾಗನಿಗೆ ಇಷ್ಟು ದೊಡ್ಡ ಗರ್ಭಗುಡಿ ಇರುವುದು ಕರ್ನಾಟಕಕ್ಕೆ ನಂಬರ್ 1 ಅಂತ ಹೇಳ್ತಾರೆ. ಎಲ್ಲೂ ಇಲ್ಲ ಅಂತ ಹೇಳ್ಬಹುದು. ಇದರಲ್ಲಿ ವಿಶೇಷವಾಗಿ ನಾವು ಮಾಡಿರುವ ಈ ಅವರು ವಾಸ್ತವರು ಏನ್ ಹೇಳಿದ್ರ ಅದರ ಪ್ರಕಾರ ಸೂರ್ಯ ಮಾಡುವಂತ ವಿಶೇಷವಾದ ಕ್ರಮದಲ್ಲಿ ಮಾಡನ್ನ ರಚನೆ ಮಾಡಿರ್ತಾರೆ. ಇದನ್ನೇ ನಾನು ಹೇಳಿರುವಂತದ್ದು ವೀಕ್ಷಕರೇ, ಮೇಲ್ಗಡೆ ಎಷ್ಟು ಸುಂದರ ಆಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಇದನ್ನ ವುಡ್ಡಿಂದ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟು ಇದಿದೆ ಅಲ್ಲಿ ಮಧ್ಯ ಡೂಮ್ ಅಂತ ಹೇಳ್ತವೆ, 2 ಡೂಮ್ಗಳನ್ನು ಮಧ್ಯೆ ಇಡ್ತಾರೆ. ಅದು ಶಾಸ್ತ್ರಬದ್ಧವಾಗಿರುತ್ತೆ. ಅದರಲ್ಲಿ ಒಟ್ಟು 32 ಫೀಟ್ ಉದ್ದದ 164 ಪಕ್ಕಾಸಗಳು ಸೇರ್ತವೆ. ಶಾಸ್ತ್ರೀಯವಾಗಿ ಅದು ಕಮಲ ಪುಷ್ಪ ಎನ್ನುವ ಅರ್ಥವನ್ನು ಕೊಡುತ್ತೆ. ಮಧ್ಯೆ ಇರುವುದು ಕೇಸರ, ಅದರ ದಳಗಳೇ ಆ ಪಕ್ಕಾಸಗಳು ಅಂತ ಹೇಳ್ತಾರೆ. ಇಲ್ಲಿ ಕೆತ್ತನೆಗೆ ಆದ್ಯತೆಯನ್ನು ಕೊಡ್ಲಿಲ್ಲ, ವಾಸ್ತುಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ವಾಸ್ತು ಪ್ರಯುಕ್ತವಾಗಿ ಸಾವಿರಾರು ವರ್ಷ ಉಳಿಯುವ ಒಂದು ಸ್ಥಾನವಾಗಿ ಅದನ್ನು ಭದ್ರತೆ ಏನ್ ಮಾಡಬೇಕು ಅದನ್ನು ಮಾತ್ರ ಮಾಡಿದ್ದೇವೆ. ಇದರ ಮೇಲ್ಗಡೆ ಇರುವುದು ಹೆಬ್ಬಲಸಿನ ಹಲಗೆಗಳು, ಅದರ ಮೇಲೆ ಸಾಮಾನ್ಯ 3 ರಿಂದ 3.5 ಟನ್ನು ತಾಮ್ರ ಹೊದಿಕೆಯನ್ನು ಮಾಡಿದ್ದೇವೆ. ಇದು ಇಷ್ಟು ದೊಡ್ಡ ಆಯದಲ್ಲಿ 1 ಗ್ರಾಮು ಕೂಡ ನಾವು ಕಬ್ಬಿಣವನ್ನ ಅಥವಾ ಸ್ಟೀಲ್ ಅನ್ನ ಯೂಸ್ ಮಾಡಲಿಲ್ಲ. ಕೇವಲ ತಾಮ್ರದ ಮೊಳೆಗಳೇ, ತಾಮ್ರದ ವಸ್ತುಗಳೇ ಜಾಸ್ತಿ ಇದಾವೆ. ಓಕೆ. ಈಗ ಅದರಲ್ಲಿ ಒಂದಿಷ್ಟು ಕೆತ್ತನೆಗಳು ನನಗೆ ಕಾಣಿಸ್ತಾ ಇದೆ. ಇದೇನು, ಇದಕ್ಕೇನಾದ್ರೂ ಶಿಲ್ಪಕಲೆ ಅದರಲ್ಲಿ ಪ್ರತಿ ಒಂದು ಇಂಚಿಂಚಿಗೂ ಕೂಡ ಧ್ವಜಾಯದಲ್ಲಿ ಮಾಡಿದ್ದಾರೆ. ಧ್ವಜಾಯದಲ್ಲಿ ಅದಕ್ಕೆ ಪಟ್ಟಿಗಳನ್ನು ಹಾಕ್ತಾರೆ. ಅದಕ್ಕೆ 5 ಪಟ್ಟಿಗಳು ಬರುತ್ತೆ. ಆ 5 ಪಟ್ಟಿಗಳಿಗೂ ಒಂದು ಆಯ ಇದೆ. ಹೊರಗಡೆ 1 ಪಟ್ಟಿ ಇರುತ್ತೆ, 4 ಪಟ್ಟಿಗಳು ಇಲ್ಲಿರುತ್ತೆ. ಅದೆಲ್ಲದಕ್ಕೂ ಒಂದು ಆಯಬದ್ಧವಾಗಿ ಎಲ್ಲವೂ ಧ್ವಜಾಯದಲ್ಲೇ ಇದೆ. ಶಾಸ್ತ್ರೀಯವಾಗಿ ಆ ಕೆತ್ತನೆಯ ಲಕ್ಷಣಗಳು ಕೂಡ ಹೀಗೆ ಇರ್ಬೇಕಂತೇನಿದೆ, ಅದೇ ಕ್ರಮವಾಗಿ ಮಾಡಿದ್ದಾರೆ. ಸುಂದರವಾಗಿದೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇಡೀ ಒಂದು ದೇವಸ್ಥಾನ ಕಂಪ್ಲೀಟ್ಲಿ ಶಿಲಾಮಯ ಅಂತ ಹೇಳಿ, ಶಿಲಾಮಯವಾಗಿ ಅದ್ರ ಬಿಟ್ರೆ ಮರದಿಂದನೇ ಮಾಡಿರುವಂತದ್ದು. ಇಲ್ಲಿ ಯಾವುದೇ ಕಬ್ಬಿಣ ಆಗ್ಲಿ ಅಥವಾ ಬೇರೆ ಯಾವುದೋ ಮೆಟೀರಿಯಲ್ ಗಳನ್ನ ಯೂಸ್ ಮಾಡೋಕ್ ಇವರು ಹೋಗಿಲ್ಲ. ಈಗ ನಾವು ಹಿಂದ್ಗಡೆ ಒಂದು ತೋರಿಸ್ಬಿಡೋಣ, ಯಾಕಂದ್ರೆ ಅದು ಕೂಡ ಬಹುಶಃ ಹೊರಗಡೆಯಿಂದ ನೋಡಿದ್ರೆ ಸ್ವಲ್ಪ ಮಾತ್ರ ಕಾಣಿಸಲ್ಲ, ಪೂರ್ತಿ ಒಳ ಬಂದ್ರೆ ಮಾತ್ರ ಕಾಣಿಸುವಾಗಿದೆ. ಇಲ್ಲಿ ಈ ಪೀಠಗಳೇನ್ ಮಾಡಿದ್ದೇವೆ, ಇದಕ್ಕೆ ಸಂಪೂರ್ಣವಾಗಿ ನಾಗ ಬಿಂಬಗಳನ್ನ ಇಲ್ಲಿ ಇಡ್ತೇವೆ. ಈ ಉಡುಪಿ ಪದ್ಧತಿಯಲ್ಲಿ ನಾಗನನ್ನ ಬಿಂಬ ಇಡುವ ಒಂದು ಕ್ರಮ ಇದೆ. ಆದಿಯಲ್ಲಿ ಕ್ರಮ ಇರೋದು ಭೂಧರ, ಭೂಮಿಯನ್ನ ಹೊತ್ತವನು ಅಂತ. ನಾಗನಿಗೆ ಎಷ್ಟೇ ಸೇವೆ ಮಾಡಿದ್ರು ಕಡಿಮೆ ಅಂತ ಹೇಳ್ತೇವೆ. ಯಾಕೆ? ಅವ ಭೂಧರ, ಭೂಮಿ ಅವನದ್ದು ಅಂತ. ಅದೇ ಪ್ರಕಾರ ಭೂಮಿಯಲ್ಲಿ ಪ್ರತಿಷ್ಠೆ ಮಾಡ್ಲಿಕ್ಕಾಗಿ ಮೇಲ್ಗಡೆ ಶುದ್ಧ ಮಣ್ಣನ್ನು ಹಾಕಿ ಅಲ್ಲೂ ಕೂಡ ಪ್ರತಿಷ್ಠಾಪನೆ ಮಾಡ್ತೇವೆ. ಆ ಎಲ್ಲಾ ಬಿಂಬಗಳು ಇಲ್ಲಿ ಕೂತು ಪ್ರತಿ ದಿವಸ ಅಭಿಷೇಕ ಪೂಜೆಗಳನ್ನು ಇಲ್ಲಿ ಮಾಡ್ತೇವೆ. ಓಕೆ. ನೋಡಿ, ನನಗೆ ಕೆಲವೊಂದು ವಿಚಾರಗಳನ್ನ, ನಾವೀಗ ಬೆಂಗಳೂರಲ್ಲಿ ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಅಂದ್ರೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಈ ನಾಗದೇವರ ವಿಚಾರಕ್ಕೆ ಬಂದರೆ ನಮ್ಮ ಜನ ಹೇಗೆ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗವನ್ನೇ ಜಾಸ್ತಿ ಡಿಪೆಂಡ್ ಮಾಡ್ಕೊತಾರೆ. ಅಂದರೆ ಅದು ಯಾವ ರೀತಿ ಅಂತ ನನಗೂ ಕೂಡ ಗೊತ್ತಿಲ್ಲ. ಅಂದರೆ ಇಲ್ಲೇ ಸರಿಯಾದ ಮಾರ್ಗಗಳು ಸಿಗೋದು, ಇಲ್ಲೇ ಏನಾದರೂ ದೋಷ ಇದ್ದರೆ ಪರಿಹಾರವನ್ನು ಸಿಗುವಂಥದ್ದು. ನಾವೆಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀವಿ ಪರಶುರಾಮ ಸೃಷ್ಟಿ. ಸೊ ಅಲ್ಲಿಗೆ ಹೋದ್ರೆ ಅದು ದೇವರ ಬೀಡು ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ಯಾಕೆ ಗುರುಗಳೇ ಇಲ್ಲಿಗೆ ಬರಬೇಕು ಅಂತ ನೀವು ಹೇಳ್ತೀರಾ? ಜನಮೇಜಯ ಸರ್ಪಯಾಗ ಮಾಡಿದಾಗ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದು ಕಶ್ಯಪ ಮಹರ್ಷಿಗಳು ದಾನ ಕೇಳ್ತಾರೆ. ನಾಗ ನಾಶ ಆಗಬಾರದು ಎನ್ನುವ ಉದ್ದೇಶಕ್ಕೆ ಸರ್ಪವನ್ನ ದಾನವಾಗಿ ತಗೊಳ್ತಾರೆ. ಆ 8 ಕುಲಗಳು ವಾಸ ಇರುವುದು ಪರಶುರಾಮ ಸೃಷ್ಟಿಯಲ್ಲಿ ಅಂತ ಪ್ರತೀತಿ ಇದೆ. ಆ ಪರಶುರಾಮ ಸೃಷ್ಟಿಯಲ್ಲಿ ನಾಗನಿಗೆ ಆದ್ಯತೆ ತುಂಬಾ ಇರುತ್ತೆ. ಪೃಥ್ವಿ ತತ್ವ ದೇವತೆ. ಇಲ್ಲಿ ನಂಬಿಕೆ ಹೇಗಿರುತ್ತೆ ಕೇಳಿದ್ರೆ, ಒಂದು ಚೂರು ಅಶುದ್ಧ ಆದ್ರೆ ಅಥವಾ ನಾಗನ ಸ್ಥಳದಲ್ಲಿ ನಾವು ಮೃತ್ತಿಕೆಯನ್ನ ಹರಡಿದರೆ, ಮಣ್ಣನ್ನು ತೆಗೆದ್ರೆ ಪ್ರತ್ಯಕ್ಷವಾಗಿ ನಾಗನೇ ಮನೆ ಹತ್ರ ಬರ್ತಾನೆ. ಅಷ್ಟೊಂದು ನಂಬಿಕೆ ಇಲ್ಲಿಯ ಜನಕ್ಕೆ ಇದೆ. ಯಾಕೆ ಅಂದ್ರೆ ಅವನನ್ನು ಭೂಧರ ಅಂತ ಕರಿತೇವೆ.
ಅಥವಾ ನಿಧಿ ದೇವತೆ ಅಂತೂ ಕರಿತೇವೆ. ಭೂಮಿಯಲ್ಲಿರುವುದು ನಿಧಿ, ನಿಧಿಗೆ ಕಾರಕ ದೇವತೆ ಸುಬ್ರಹ್ಮಣ್ಯ ಅಥವಾ ನಾಗ ಅಂತ ನಾವು ಕರಿತೇವೆ. ಹಾಗಾಗಿ ಇಲ್ಲಿ ಅಷ್ಟು ಪ್ರಾತಿಥ್ಯ ಬರುತ್ತೆ. ಖಂಡಿತ. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ವಿಚಾರಗಳು ಸಿಕ್ತು. ಈಗ ಹೊರಗಡೆ ಹೋಗೋಣ, ಯಾಕಂದ್ರೆ ಇಲ್ಲಿ ಎಲ್ಲ ತುಂಬಾ ಕ್ಲೀನಿಂಗ್ಗಳು ನಡೀತಾ ಇದೆ. ಈಗ ಏನ್ ನಡೀತಾ ಇದೆ ಅದನ್ನೇ ನಾವು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಯಾವುದೇ ವ್ಯತ್ಯಾಸಗಳು ಇರೋದಿಲ್ಲ. ನೀವು ಹೇಳಿರೋಂಗೆ ಇದೇ ಹುತ್ತ ಅಲ್ವಾ? ಹುತ್ತ ಇದೆ, ಇಲ್ಲಿಗೆ ಕೆಳಗಡೆ ಮುಚ್ಚಿಟ್ಟಿದೆ, ಹುತ್ತದ ಭಾಗ ಇದೆ. ಓಕೆ, ಬನ್ನಿ ಹೊರಗಡೆ ಹೋಗಿ ಆ ಒಂದು ಆಯವನ್ನು ಕೂಡ ನಾವು ತೋರಿಸೋಣ. ಸೊ ಈಗ ಇಲ್ಲಿಗೆ ಬರ್ತಿರೋರೆಲ್ಲರೂ ಕೂಡ ಈ ಒಂದು ಸ್ಥಳವನ್ನ ನೋಡ್ಕೊಂಡು ಒಳಗಡೆ ಬಂದು ಪ್ರವೇಶ ಮಾಡಿ ನೋಡಿ ಹೋಗ್ಬೋದು. ಇದರ ಅವಕಾಶ ಕೆಲವೇ ಇನ್ನು 20-25 ದಿವಸ ಮಾತ್ರ ಇರುತ್ತೆ. ಮತ್ತೆ ಈ ಅವಕಾಶ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಓಕೆ. ಈಗ ಇಲ್ಲಿ ಪಕ್ಕದಲ್ಲಿ ಏನಿದೆ? ಯಾಗಶಾಲೆ ಮಾಡ್ಕೊಂಡಿದೀವಿ. ಓಕೆ. ಇಲ್ಲಿ ನಾಗ ತೀರ್ಥ ಅಂತ ನಾಗನಿಗೆ ಅಭಿಷೇಕಕ್ಕಾಗಿ ಒಂದು ಬಾವಿ ಮಾಡಿದ್ದೇವೆ. ನಮ್ಮ ಭೂಮಿಯಲ್ಲೇ ಇಲ್ದಿದ್ದ ನೀರಿನ ಒಂದು ಜಲಾಶಯವನ್ನ ನಾಗ ತೋರಿಸಿಕೊಟ್ಟಿದ್ದಾನೆ. ತುಂಬಾ ಒಳ್ಳೆ ನಾಗತೀರ್ಥ ಇದೆ. ಇದು ಮೊದಲು ಇರ್ಲಿಲ್ಲ. ಈ ವರ್ಷ ದೇವಸ್ಥಾನ ಶುರು ಆದ್ಮೇಲೆ ಮಾಡಿರ್ತೀವಿ. ಹೆಚ್ಚಿನ ಆಳ ಇಲ್ಲ, 22 ಫೀಟ್ ಇದೆ. ಆದ್ರೆ ನೀರನ್ನ ಖಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಗನಿಗೆ ಜಲ ಎನ್ನುವಂತಹದ್ದು ಅವನ ಆರಾಧ್ಯ ಒಂದು ಲಕ್ಷಣ. ನಾಗನ ವಾಸ ಎಲ್ಲಿರುತ್ತೋ ಅಲ್ಲಿ ಜಲ ಇರುತ್ತೆ ಅಂತ ಪ್ರತೀತಿ. ಅದನ್ನು ಪ್ರತ್ಯಕ್ಷವಾಗಿ ದೇವರು ತೋರಿಸಿದ್ದಾರೆ. ನೀರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಖಂಡಿತ. ಹಾಗೆ ಮೇಲ್ಗಡೆ ಗರ್ಭಗುಡಿ ಮಾಡಿರುತ್ತೆ. ಅದರಲ್ಲಿ 3 ಶಿಖರಗಳನ್ನು ಇಡ್ತೇವೆ. ಮೇಲ್ ಪ್ರತ್ಯೇಕವಾಗಿ ಕಂಚಿನ ಶಿಖರಗಳನ್ನಿಟ್ಟು ಅದಕ್ಕೆ ಚಿನ್ನದ ಮೆತ್ತಿಗೆಯನ್ನು ಹಾಕಿ ಮೇಲ್ಗಡೆ ಸ್ಥಾಪನೆ ಮಾಡ್ಲಿಕ್ಕಿದ್ದಾರೆ. ಅದು ಶ್ರೀಯುತ ಜಗದ್ಗುರುಗಳು ಮಾಡ್ತಾರೆ. ಎಸ್. ಈಗ ಅದೇ ದಿನ ನಾಗಮಂಡಲೋತ್ಸವ ಕೂಡ ಇಲ್ಲಿದೆ ಅಂತ ಕೇಳ್ಪಟ್ಟೆ. ಯಾವ ರೀತಿ ನಡೆಯುತ್ತೆ ಗುರುಗಳೇ? ಯಾಕಂದ್ರೆ ನಾಗಮಂಡಲದ ಬಗ್ಗೆ ಸುಮಾರು ಜನರಿಗೆ ಮಾಹಿತಿಗಳು ತುಂಬಾ ಕಡಿಮೆ ಇರಬಹುದು. ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲಿ ಒಂದು ಊಟ ಹೇಳಿದ್ರು ಕೂಡ ಯಾರಾದ್ರೂ ಅನ್ನದಾನ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು, ಸುಮ್ಮನೆ ಬಿಡಬಾರ್ದು. ನಾಗಪ್ರಸಾದ ಬೇಡಿ ಆದ್ರೂ ತಿನ್ಬೇಕಂತಿದೆ. ಅಂತದ್ರಲ್ಲಿ ನಾಗಮಂಡಲದಲ್ಲಿ ಸಾಮಾನ್ಯವಾಗಿ ಸಂಪೂರ್ಣ ಮಂಡಲ ಅಂತ ಹೇಳಿದ್ರೆ ಅದನ್ನ 16 ಪವಿತ್ರ ಮಂಡಲ ಅಂತ ಹೇಳ್ತೇವೆ, ಷೋಡಶ ಪವಿತ್ರ ಅಂತ. ಈಗ ನಾವು ಮಾಡ್ತಿರೋದು ಅಷ್ಟ ಪವಿತ್ರ ನಾಗಮಂಡಲ, ಅರ್ಧ ಮಂಡಲ ಅಂತ ಹೇಳ್ತೇವೆ. ನಮ್ಮ ಹಿಂದಿನವರು ಪೂರ್ವಿಕರು ಅಪ್ಪ ಮತ್ತೆ ಅಜ್ಜನ ಕಾಲದಲ್ಲಿ ಪ್ರತಿ ವರ್ಷ ಏಪ್ರಿಲ್ 6ಕ್ಕೆ ಚತುಷ್ಪವಿತ್ರ ಕಾಲು ಮಂಡಲ ಸೇವೆ ನಡೆದಿದೆ. ತುಂಬಾ ಅನ್ನದಾನಗಳು ಕೂಡ ನಡೆದಿದೆ. ಇದೆಲ್ಲ ನಡೀತಾ ಇತ್ತು. ಆ ಉದ್ದೇಶಕ್ಕೆ ಆ ನಂತರ 75ನೇ ಇಸ್ವಿಯಿಂದ ಈ ತನಕ ನಾಗಮಂಡಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದರಲ್ಲಿ ಪ್ರಧಾನ ದೇವರು ಏನು ಕೇಳಿದ್ರೆ ಅನ್ನದಾನ. ಅನ್ನದಾನಕ್ಕೆ ತುಂಬಾ ಮಹತ್ವ ಕೊಡ್ತಾರೆ. ಹಸಿವನ್ನ ತಣಿಸುವ ಒಂದು ವಸ್ತು ಅಂದ್ರೆ ಅದು ಅನ್ನ ಮಾತ್ರ ಸಾಧ್ಯ. ದೇವರ ಅದೇ ಅಂತ ನಾವು ಹೇಳ್ತೇವೆ. ಆ ಉದ್ದೇಶಕ್ಕೆ ಸಾಮಾನ್ಯ 20ರಿಂದ 25 ಸಾವಿರ ಜನಕ್ಕೆ ಅನ್ನದಾನ ಮಾಡುವ ಯೋಚನೆ ಇಟ್ಟಿದ್ದೇವೆ. ಅದನ್ನ ಮಾಡ್ಬೇಕಂತ ಸಂಕಲ್ಪ ಇದೆ. ಭಗವಂತ ನಡೆಸಬೇಕಾಗಿದೆ. ಆ ಅಷ್ಟಪವಿತ್ರ ನಾಗಮಂಡಲೋತ್ಸವವು ಕೂಡ ನಾಡ್ದು 19ನೇ ತಾರೀಕು ನೆರವೇರುತ್ತೆ. ನಾನು ವೀಕ್ಷಕರಲ್ಲಿ ಹೇಳೋದು, ಈ ನಾಗಮಂಡಲವನ್ನ ನೀವು ಒಮ್ಮೆ ಆದ್ರೂ ಜೀವನದಲ್ಲಿ ನೋಡ್ಲೇಬೇಕು. ಅಂದ್ರೆ ನಾನು ಈ ಕಾರ್ಯಕ್ರಮ ಯಾರ್ಯಾರು ಎಲ್ಲೆಲ್ಲಿ ನೋಡ್ತಿದ್ರೋ ಗೊತ್ತಿಲ್ಲ, ಆದ್ರೆ ಒಂದು ಸಲ ಆದ್ರೂ ಈ ಕಾರ್ಯಕ್ರಮವನ್ನು ನೋಡಿದವರು ಒಮ್ಮೆ ಆದ್ರೂ ನಾಗಮಂಡಲವನ್ನ ನೋಡಿ, ನಿಮ್ಗೊಂದು ಸುವರ್ಣ ಅವಕಾಶ ಇದು. ಇಲ್ಲಿಗೆ ಬಂದ್ರೆ ನೀವು 19ನೇ ತಾರೀಕಲ್ಲ, 19ರ ಬೆಳಿಗ್ಗೆಯಿಂದ ರಾತ್ರಿ ತನಕ ಇರುತ್ತೆ. ಮತ್ತೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಜೊತೆಗೆ ನಾಗಮಂಡಲ ಇರುವಂತಹ ಮಧ್ಯಾಹ್ನದಲ್ಲಿ ನಿಮ್ಗೊಂದು ಒಳ್ಳೆಯ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಆ ಊಟ ಮಾಡಿನೇ ನೀವು ಹೋಗಿ ಈ ನಾಗಮಂಡಲವನ್ನು ನೋಡ್ಕೊಂಡು ಹೋದ್ರೆ ಅದಕ್ಕಿಂತ ಪುಣ್ಯವಾದ ಕೆಲಸ ಬೇರೆ ಒಂದಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಹೆಂಗ್ ಬರಬೇಕು ಅನ್ನುವಂಥ ಮಾಹಿತಿಯನ್ನು ಗುರುಗಳಿಂದಲೇ ಹೇಳಿಸೋಕೆ ಇಷ್ಟಪಡ್ತೀನಿ. ಗುರುಗಳೇ, ಈಗ ಇದು ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ, ವಂಡಾರು ಅನ್ನುವಂಥ ಒಂದು ಪ್ರದೇಶ. ಈಗ ದೂರದಿಂದ ಬರಬೇಕು ಅಂತ ಹೇಳಿದ್ರೆ ಹೆಂಗೆ? ಇಲ್ಲಿ ಸ್ಟೇ ಆಗೋಕೆ ಏನಾದ್ರು ಅವಕಾಶ? ಇಲ್ಲಿ ಪಕ್ಕದಲ್ಲಿ ಎಲ್ಲಿಲ್ಲ, ಮಂದರ್ತಿಯಲ್ಲ, ಬ್ರಹ್ಮಾವರದಲ್ಲ, ಕುಂದಾಪುರದಲ್ಲ, ಉಡುಪಿಯಲ್ಲ ಅವರು ಇದ್ದು ಅವರಿಗೆ ಸೌಕರ್ಯಗಳನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಬಸ್ಸಿನ ಸೌಲಭ್ಯಗಳೆಲ್ಲ ಕಡಿಮೆ ಇರುತ್ತೆ. ಕುಗ್ರಾಮ ಇದು. ನಾವು ಸಾಮಾನ್ಯ ನಮ್ಮ ಗ್ರಾಮದಲ್ಲಿ 395 ಮನೆಗಳಿದಾವೆ. ಎಲ್ಲರೂ ಕೂಡ ನಾವು ಕಷ್ಟಪಟ್ಟು ಜೀವನ ಮಾಡುವವರಿದ್ದೇವೆ. ಹಾಗಾಗಿ ಆದ್ರಿಂದ ಬರುವವರು ಎಲ್ಲಾ ಮಾರ್ಗದಲ್ಲಿ ಉಡುಪಿಯಿಂದ ಬ್ರಹ್ಮಾವರ ಮಾರ್ಗವಾಗಿ ಬಾರ್ಕೂರು, ಮಂದರ್ತಿ ಮೂಲಕವಾಗೂ ಬರಬಹುದು. ಆಗುಂಬೆ ಘಾಟಿನಿಂದ ಸೋಮೇಶ್ವರ ಮಾರ್ಗವಾಗಿ ಗೋಳಿಯಂಗಡಿಗೆ ಬಂದು ಬರಬಹುದು. ಕೊಲ್ಲೂರಿನ ಕಡೆಯವರು ಬರುವವರು ಹಾಲಾಡಿ ಮಾರ್ಗವಾಗಿಯೂ ಬರಬಹುದು. ಕುಂದಾಪುರದ ಕಡೆಯವರು ಕೋಟೇಶ್ವರ, ಕೋಟ, ಸಾಯಿಬರಕಟ್ಟೆ, ಶಿರೂರು ಮೂರ್ಕೈ ಮೂಲಕವಾಗಿಯೂ ವಂಡಾರಿಗೆ ಬರಬಹುದು. ಎಸ್, ಖಂಡಿತವಾಗಿ. ಸೊ ಗುರುಗಳೇ, ಇದು ಯಾಗಶಾಲೆನ? ಇಲ್ಲಿ ಯಾಗಶಾಲೆ ಮಾಡ್ತಾರೆ. ಓಕೆ. ಈ ಪೌಳಿಯಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಅದು ಆಯಬದ್ಧವಾದ ಒಂದು ಪೌಳಿ ಇದೆ. ಅದು ಸಾಮಾನ್ಯ 80 ಫೀಟು ಅಗಲ, 120 ಫೀಟು ಉದ್ದ ಇದೆ. ಅದು ಒಳಗಡೆ ಗರ್ಭಗುಡಿ ಹೇಗೆ ಬರುತ್ತೋ ಅದಕ್ಕೆ ಸರಿಯಾದ ಆಯದಲ್ಲೇ ಇರ್ಬೇಕಂತಿದೆ. ಅದೇ ಪ್ರಕಾರ ಪೌಳಿಯನ್ನು ಕೂಡ ಮಾಡಿದೆ. ಸುತ್ತಲೂ ಹೆಂಚಿನ ಮಾಡು, ಜೊತೆಗೆ ಒಂದು ಕಾಡಿನ ಮಧ್ಯೆ ಒಂದು ಸುಂದರವಾದ ತೋಟಗಳಿದಾವೆ. ಸುತ್ತಲೂ ಕಾಡಿದೆ, ಅದ್ರ ಮಧ್ಯದಲ್ಲಿ ಒಂದು ದೇವಾಲಯ ಇದು. ಇಲ್ಲಿಗೆ ಬಂದ್ರೆ
ಈ ಒಂದು ಪ್ರಕೃತಿಯನ್ನ ಸವಿಯೋದೇ ಒಂಥರ ಚಂದ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಅಲ್ಲಿ ಬರ್ತಿರ್ಬೇಕಾದ್ರೆ ಕಾರಲ್ಲಿ ಆ ರೋಡಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಮ್ಮೆ ಆದ್ರೂ ಇಲ್ಲಿಗೆ ಬರಬೇಕು. ಸೊ ಇದು ಯಾಗಶಾಲೆ, ಇದು ದೊಡ್ಡದಲ್ವಾ? ಇದು ತುಂಬಾ ದೊಡ್ಡದಿದೆ. ಅದು ಸರ್ವತೋಭದ್ರ ಆಯ ಅಂತ ಹೇಳ್ತೇವೆ. ಆ ಸರ್ವತೋಭದ್ರ ಆಯದಲ್ಲಿ ಯಾಗಶಾಲೆ ನಡೆಯುತ್ತೆ. ಇಲ್ಲಿ ಪ್ರತಿ ದಿವಸವೂ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಸಂಬಂಧವಾದ ಸೇವೆಗಳು, ರೋಗ ನಿರೋಧಕ ಕೆಲವು ಹೋಮಗಳು, ಧನ್ವಂತರಿ ಹೋಮ, ಮಹಾಮೃತ್ಯುಂಜಯ ಹೋಮ ಇತ್ಯಾದಿಗಳೆಲ್ಲ ಈ ಯಾಗದಲ್ಲಿ ನಡೆಯುತ್ತೆ. ಇಲ್ಲೇ ನಾಗಮಂಡಲ ಆಗುವಂಥದ್ದಲ್ವಾ? ಸೊ ನಾಗಮಂಡಲ ಅಂತ ಹೇಳಿದ್ರೆ ಅದಕ್ಕೆ ಕರೆಕ್ಟ್ ಆಗಿರುವಂತ ಸ್ಟೇಜ್ ಹಾಕ್ಬೇಕು, ಅದಕ್ಕೂ ಕೂಡ ಆಯ ಇರುತ್ತೆ, ಇಷ್ಟೇ ಸುತ್ತಳತೆ ಇರಬೇಕು, ಮತ್ತೆ ಎಲ್ಲ ಆದ ನಂತರದಲ್ಲಿ ಇದನ್ನ ಮತ್ತೆ ಪುನಃ ತೆಗಿಬೇಕು. ಏನ್ ಒಂದ್ ಸಣ್ಣ ಕಲ್ಲು ಕೂಡ ಇರುವಂಗಿಲ್ಲ ಅನ್ನುವಂಥದ್ದಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದು. ಇದು 4 ರೀತಿಯ ನಾಗಮಂಡಲ ಏನ್ ನಡೆಯುತ್ತೆ. ಷೋಡಶ ಪವಿತ್ರ, ದ್ವಾದಶ ಪವಿತ್ರ, ಅಷ್ಟಪವಿತ್ರ, ಚತುಷ್ಪವಿತ್ರ ಅಂತ 4 ರೀತಿ ನಡೆಯುತ್ತೆ. ಇದು ಅಷ್ಟಪವಿತ್ರಕ್ಕಾಗಿ ಹಾಕಿರುವ ಒಂದು ಸ್ಟೇಜ್ ಅಂತ ಹೇಳ್ಬೋದು. ಅಷ್ಟಪವಿತ್ರ ನನ್ನ ಪ್ರಕಾರ ದೊಡ್ಡದು, ಅರ್ಧ ಮಂಡಲ ಈಗ ಮಾಡುವುದರಲ್ಲಿ ದೊಡ್ಡದಿದೆ. ಯಾಕೆ ಹೇಳಿದ್ರೆ ಇದಕ್ಕಿಂತ ದೊಡ್ಡದು ಯಾರು ಮಾಡಲ್ಲ. ಎಸ್, ಒಂದು ವಿಚಾರ ಕೇಳ್ತೀನಿ ಜನಗಳಿಗೆ ಒಂದು ನಾಲೆಜ್ ಅನ್ನೋ ಪರ್ಪಸ್ಗೆ. ನಾಗಮಂಡಲ ಅಂತ ಮಾಡ್ಬೇಕು ಅಂತ ಹೇಳಿದ್ರೆ ಸರಿಸುಮಾರು ಎಷ್ಟು ಲಕ್ಷ ರೂಪಾಯಿ ಖರ್ಚಾಗ್ಬೋದು? ಈ ಕಾಲದ ಒಂದು ಮಹತ್ವದಲ್ಲಿ ಹೇಳೋದಿದ್ರೆ ಲಕ್ಷ ಸಾಕಾಗ್ಲಿಕ್ಕಿಲ್ಲ, ಕೋಟಿ. ಅಂದ್ರೆ ಅದು ಹೇಗಂದ್ರೆ ಒಂದು ಪವಿತ್ರದ ನಾಗಮಂಡಲ ಮಾಡಿದ್ರೆ ಇಂತಿಷ್ಟೇ ಕರ್ಮಾಂಗ ನಡಿಬೇಕು, ಇಷ್ಟೇ ದಾನಾದಿಗಳು ನಡಿಬೇಕು, ಇಷ್ಟ ಅನ್ನದಾನ ನಡಿಬೇಕಂತಿದೆ. ಹಾಗಾಗಿ ಈಗ 8 ಪವಿತ್ರದ ನಾಗಮಂಡಲ ನಡೆಯುವುದಾದ್ರೆ 3 ದಿವಸ ಯಜ್ಞ ಯಾಗಾದಿಗಳೆಲ್ಲ ನಡೆಯುತ್ತೆ. ಸಾಮಾನ್ಯ ಸರಿಸುಮಾರಿಗೆ ಒಂದು 20 ರಿಂದ 25 ಸಾವಿರಕ್ಕಾದ್ರೂ ಅನ್ನದಾನ ನಡಿಬೇಕು. ನಾಗ ಖುಷಿ ಪಡುವುದೇ ಅನ್ನದಾನ ಮಾಡೋದ್ರಿಂದ. ಹಾಗಾಗಿ ಈ ಅಷ್ಟಪವಿತ್ರ ನಾಗಮಂಡಲಕ್ಕೆ ಆಯ 35 ಫೀಟ್ಗೆ 35 ಫೀಟು ಆಯ ಬದ್ಧವಾಗಿ ಆ ಮಂಡಲವನ್ನ ರಚನೆ ಮಾಡ್ತವೆ. ಮಂಡಲ ಆದ ನಂತರದಲ್ಲಿ ಅದನ್ನ ಒಡೆದು ತೆಗೆಯುವಂತಹ ಮತ್ತೆ ಆ ಜಾಗ ಅಶುದ್ಧಿ ಆಗಬಾರದು, ಇನ್ನೇನು ಯಾರೋ ಹತ್ತಿ ಹೋಗಬಾರದು. ನಾಗ ತಿರುಗಿದ ಸ್ಥಳ, ಆ ಮಣ್ಣನ್ನು ಶುದ್ಧ ಸ್ಥಳಕ್ಕೆ ವಿಸರ್ಜನೆ ಮಾಡುವ ಒಂದು ಕ್ರಮ ಇದೆ ನೋಡಿ. ಬಹುಶಃ ಅವತ್ತು ಸಂಜೆ, ಅವತ್ತು ರಾತ್ರಿ ನಾವು ಈ ಸ್ಥಳವನ್ನ ನೋಡಿದ್ರೆ ಇದು ಆ ಪ್ಲೇಸು ಅಂತ ಅನ್ಸುತ್ತೆ. ಅಷ್ಟು ಸುಂದರವಾಗಿರುತ್ತೆ. ಮತ್ತೆ ನಾನು ನೋಡಿರೋ ಹಾಗೆ ಎಷ್ಟೋ ಸಾವಿರ ಸಿಂಗಾರ ಕೊನೆಗಳನ್ನ ಅವತ್ತು ನಾಗದೇವರು ಆಳಿ ಬರುವಂತ ವ್ಯಕ್ತಿ ಅದನ್ನ ಹುಡಿ ಮಾಡ್ತಾರೆ. ಆದ್ರೂ ಕೂಡ ಅವ್ರಿಗೆ ಸುಸ್ತಾಗಲ್ಲ ಅನ್ನುವಂಥದ್ದೆಲ್ಲ ನಾವು ಹೇಳ್ತೀವಿ. ಈಗ ಸದ್ಯಕ್ಕೆ ಅಲ್ಲೊಂದು ಚಿಕ್ಕ ಗುಡಿ ಕಾಣಿಸ್ತಿದೆ. ಸೊ ಅದೇನು ಎತ್ತ ಅನ್ನೋದನ್ನ ಹೋಗೋಣ, ಅಲ್ಲಿಗೆ ಹೋಗೋಣ. ಇದೇ ಬಿಂಬಗಳಲ್ವಾ? ಇದು ಹಳೆ ಬಿಂಬಗಳೇ. ಇದು ಅಪ್ಪ ಮತ್ತೆ ಅಜ್ಜ ಕಾಲದಲ್ಲಿ ಹಾಕಿರುವ ಬಿಂಬಗಳು. ಅದೇ ನಾನು ಊರಿಗೆ ಬಂದ ಮೇಲೆ, ಅಂದ್ರೆ ಈ ಕಾಲದಲ್ಲಿ ಕಾರ್ಕಳ ಶಿಲೆಗಳನ್ನು ಜಾಸ್ತಿ ಹಾಕ್ತೇವೆ. ಹಿಂದೆಲ್ಲ ಬಳಪ ಶಿಲೆಯೂ ಇತ್ತು, ತುಂಬಾ ಬಳಪ ಶಿಲೆಯೂ ಕೂಡ ಇದೆ. ಯಾಕೆ ಈ ನಾಗದೇವರನ್ನ ಅಥವಾ ಈ ತರ ಬಿಂಬಗಳನ್ನ ತೆಗೆದಾಗ ನೀರಿಗೆ ಯಾಕೆ ಹಾಕ್ತಾರೆ? ಅಂದ್ರೆ ಮೊದಲೆಲ್ಲ ಬಾವಿಗಳಿಗೆ ಹಾಕ್ತಿದ್ರು, ಕೆರೆಗಳಿಗೆ ಹಾಕ್ತಿದ್ರು ಅನ್ನೋದನ್ನ ಕೇಳ್ಪಟ್ಟೆ. ಯಾಕದು? ಅದಕ್ಕೆ ಅಂದ್ರೆ ಬಿಂಬ ಅಶುದ್ಧಿ ಆಗ್ಬಾರ್ದು, ಬಿಂಬ ಕುಟ್ಟನಾದಿ ದೋಷಗಳು ಅವ ಕೆತ್ತುವಾಗ ಏನ್ ದೋಷ ಎಲ್ಲ ನಡೆಯುತ್ತೋ ಅದಕ್ಕೆ ಸಪ್ತಾದಿವಾಸ ಅಂತಿದೆ. ಕೇವಲ ನೀರು ಅಂತಲ್ಲ, 7 ಅಧಿವಾಸಗಳು ನೀರಲ್ಲಿಡ್ಬೇಕು. ಹಾಗೆ ಧಾನ್ಯದಲ್ಲಿ ಧಾನ್ಯಾದಿವಾಸ ಅಂತ ಇರಬೇಕು, ವಸ್ತ್ರಾದಿವಾಸ ವಸ್ತ್ರದೊಳಗಿಡ್ಬೇಕು, ಹೂವಿನೊಳಗಿಡ್ಬೇಕು, ಗಂಧದೊಳಗಿಡ್ಬೇಕು, ಹಿರಣ್ಯ ಒಂದಷ್ಟು ಸಂಪತ್ತಿನ ಮಧ್ಯದಲ್ಲಿ ಇಡಬೇಕು. ಹೀಗೆ 7 ಅಧಿವಾಸ ಪೂಜೆಗಳು ನಡೆಯುತ್ತೆ. ಪ್ರಧಾನವಾಗಿ ಜಲಾದಿವಾಸ ಅಂತ. ಅದರಿಂದ ನಾಗನನ್ನ ನೀರಿನಲ್ಲಿ ಪ್ರತಿಷ್ಠೆ ಆಗೋ ತನಕ 48 ದಿವಸ ಕಡಿಮೆ ಇಲ್ದಿದ್ದ ಹಾಗಾದ್ರೂ ಕೂಡ ನೀರಿನಲ್ಲಿ ಇಟ್ಟು ಒಂದು ಮಂಡಲ, ಆಮೇಲೆ ಸಪ್ತಾದಿವಾಸ ಪೂಜೆ ಮಾಡಿ ಬಿಂಬ ಶುದ್ಧಿ ಮಾಡಿ ಪ್ರತಿಷ್ಠೆ ಮಾಡಿ. ಈಗ ಅಲ್ಲಿ ನೀವು ಹೇಳಿದ್ರಿ ನೀವು ಒಂದು ಬಿಂಬವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಇಲ್ಲಿರುವಂತಹ ಯಾವ ಬಿಂಬ ಅಂತ ತೋರಿಸಬಹುದು? ಅದು ಸೂಕ್ಷ್ಮವಾಗಿ ಹೇಳೋದಿದ್ರೆ ಈ ಬಿಂಬ ಈಗ ನಾಡಿಗಾಗಿ ಪ್ರತಿಷ್ಠೆ ಆಗುವ ಒಂದು ಉದ್ದೇಶಕ್ಕಾಗಿ ಮಾಡಿರ್ತಕ್ಕಂತಹ ಬಿಂಬ ಪ್ರಧಾನ ಪೀಠದಲ್ಲಿರುತ್ತೆ. ಅದು ನಮ್ಮ ಹಿಂದೆ ಅಪ್ಪನ ಕಾಲದಲ್ಲಿರ್ತಕ್ಕಂಥ ಪವಿತ್ರ ನಾಗ ಅಂತ ಹೇಳ್ತೇವೆ. ಈ ಪವಿತ್ರದ ಒಂದು ಆಕೃತಿಯಲ್ಲೇ ಕೆತ್ತನೆ ಮಾಡಿರ್ತಾರೆ. ಅದು ಅಪ್ಪ ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಬಿಂಬ. ಇನ್ನು ಅಜ್ಜ ಸ್ಥಾಪನೆ ಮಾಡಿರೋದು ಮೂಲ ಆಯದಲ್ಲೇ ಇದೆ, ಅಲ್ಲೇ ನೋಡಬಹುದು ನೀವು. ಚಿಕ್ಕದಾದ ಆಯ ಇದೆ. ಇದು ಜೀವಕುಂಭ ಅಂತ ಹೇಳ್ತೇವೆ. ಆ ಹಿಂದಿನ ದೇವಸ್ಥಾನ ಏನಿತ್ತು ಆ ಚೈತನ್ಯವನ್ನ ಒಂದು ಧಾನ್ಯದ ಕಲಶದಲ್ಲಿಟ್ಟು ಜೀವಕುಂಭ ಅಂತ ಪ್ರತಿಷ್ಠೆ ಮಾಡಿ ಪ್ರತಿ ದಿವಸವೂ ಆ ಜೀವಕುಂಭಕ್ಕೆ ಪೂಜೆ ಆಗತ್ತೆ. ಆ ಪರಮಾತ್ಮ ಸೂಕ್ಷ್ಮ ರೀತಿಯಲ್ಲಿ ಆ ಕಲಶದಲ್ಲಿದ್ದಾನೆ ಎನ್ನುವಂತ ಅರ್ಥವನ್ನು ಕೊಡುತ್ತೆ. ದಿನ ಅಭಿಷೇಕ ಪೂಜೆಗಾಗಿ ಇದು ಅಜ್ಜ ಪ್ರತಿಷ್ಠೆ ಮಾಡಿರ್ತಕ್ಕಂತಹ 50ನೇ ಇಸ್ವಿಯ ಒಂದು ಬಿಂಬ. ಆ ಬಿಂಬಕ್ಕೆ ಪ್ರತಿ ದಿವಸ ಪೂಜೆ ಆಗತ್ತೆ. ದೇವಸ್ಥಾನದಲ್ಲೂ ಕೂಡ ಅದಕ್ಕೆ ಪ್ರಧಾನತೆ ಇರುತ್ತೆ. ಅದನ್ನ ಪ್ರಧಾನ ಪೀಠದಲ್ಲಿಟ್ಟು ಪ್ರತಿ ದಿವಸವೂ ಅದಕ್ಕೆ ಪಂಚಾಮೃತ ಅಭಿಷೇಕಾದಿಗಳು ನೆರವೇರುತ್ತೆ. ನಾಡಿಗೆ ಜಗದ್ಗುರುಗಳ ಮೂಲಕವಾಗಿ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕವನ್ನ ಆ ಬಿಂಬಕ್ಕಾಗಿ ಇಟ್ಟಿದ್ದೇವೆ. ಖಂಡಿತ ವೀಕ್ಷಕರೇ, ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕು, ಗುರುಗಳ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ನೀಟಾಗಿ ರೀಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಅಡ್ರೆಸ್ ಇರುತ್ತೆ, ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ.
ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಪ್ರತಿಯೊಂದು ಕೂಡ ಈ ದೇವಾಲಯಕ್ಕೆ ಸಂಬಂಧಿಸಿರುವ ವಿಚಾರಗಳೆಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಗುರುಗಳೇ, ತುಂಬ ಖುಷಿ ಆಯಿತು ನಾವಿಲ್ಲಿಗೆ ಬಂದಾಗ. ಸೊ ಈ ಒಂದು ದೇವಾಲಯವನ್ನು ಒಳಗಡೆ ಎಲ್ಲ ಕರ್ಕೊಂಡು ಹೋಗಿ ನೀವು ತೋರಿಸಿದ್ರಿ, ಒಂದಿಷ್ಟು ಮಾಹಿತಿಯನ್ನು ಕೊಟ್ರಿ. ಅದಕ್ಕಿಂತ ಜಾಸ್ತಿ ನನಗೆ ಖುಷಿ ಆಗಿರೋದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ವಿಚಾರವನ್ನು ನಮಗೆ ಜನತೆಗೆ ತೋರಿಸೋದಕ್ಕೆ ಒಂದು ಅವಕಾಶ ಸಿಕ್ತು. ಬಹುಶಃ ಈ ಭಾಗದವರೇ ಅದನ್ನು ತೋರಿಸಿದ್ರೋ ಇಲ್ಲೋ ಗೊತ್ತಿಲ್ಲ. ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದು ಈ ಒಂದು ಪ್ರದೇಶವನ್ನು ತೋರಿಸಿರೋದು, ಈ ದೇವಾಲಯವನ್ನು ಮೊಟ್ಟ ಮೊದಲ ಬಾರಿಗೆ ಡಿಜಿಟಲಲ್ಲಿ ಒಳಗಡೆ ಗರ್ಭಗುಡಿಯ ಒಳಗೆಲ್ಲ ಹೋಗಿ ತೋರಿಸಿರೋದು ತುಂಬ ಖುಷಿ ಆಯಿತು. ಸೊ ಇದು ಒಂದು ಹಿಸ್ಟ್ರಿ ಆಗಿ ಅಥವಾ ಒಂದು ಡಾಕ್ಯುಮೆಂಟರಿ ಆಗಿ ನಮ್ಮ ಒಂದು ವಾಹಿನಿಯಲ್ಲಿ ಉಳ್ಕೊಳ್ಳುತ್ತೆ. ಯಾರು ಯಾವ ಸಂದರ್ಭದಲ್ಲಿ ಯಾವ ಒಂದು ಇಯರ್ ಅಲ್ಲಿ ಬೇಕಾದ್ರೂ ಇದನ್ನ ನೋಡ್ಬೋದು. ಇದು ಲೈಫ್ ಟೈಮ್ ಆಗಿ ಇರುವಂತದ್ದು. ಸೊ ನಿಜವಾಗಿಯೂ ನಿಮ್ಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳಬೇಕು. ಬನ್ನಿ, ಎಲ್ಲರೂ ಬನ್ನಿ, ನಾಗನ ಅನುಗ್ರಹ ಪ್ರಸಾದವನ್ನು ಪಡಿರಿ, ನಿಮ್ಮ ಬಾಧೆಗಳು ಕಡಿಮೆ ಆಗಲಿ, ಆ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಕುಂದಾಪುರಕ್ಕೆ ನೀವೇನಾದರೂ ಬರೋರಿದ್ರೆ ಅಥವಾ ಉಡುಪಿಗೆ ಬರೋರಿದ್ರೆ ಅಥವಾ ಕೊಲ್ಲೂರಿಗೆ ಏನಾದರೂ ಹೋಗೋರಿದ್ರೆ ಒಮ್ಮೆ ಮಾರ್ಗ ಮಧ್ಯದಲ್ಲಿ ಈ ವಂಡಾರು ಅನ್ನುವಂಥ ಪ್ರದೇಶ ಸಿಗುತ್ತೆ, ಇಲ್ಲಿಗೆ ಬನ್ನಿ. ಸೊ ಈ ನಾಗದೇವರ ದರ್ಶನವನ್ನು ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ದುರಿತಗಳಿದ್ರೆ ಅದು ನಿವಾರಣೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.